ಅದನ್ನು ಮತ್ತೆ ಬೇಯಿಸಬೇಕು. ಎಲ್ಲ ಕಪ್ಪೆ ಚಿಪ್ಪು ಕೂಡ ಓಪನ್ ಆದ ನಂತರ, ಅದರ ಬಾಯಿ ಬಿಟ್ಟ ನಂತರವೇ ನೀವು ಮಸಾಲೆಯನ್ನು ಸೇರಿಸಬೇಕು. ಇಲ್ಲದಿದ್ದರೆ ಅದು ಹಾಗೇ ಉಳಿತದೆ, ಅದರ ಬಾಯಿ ಓಪನ್ ಆಗೋದೇ ಇಲ್ಲ. ಹಾಗಾಗಿ ಎಲ್ಲ ಕಪ್ಪೆ ಚಿಪ್ಪು ಬಾಯಿ ಓಪನ್ ಆದ ನಂತರವೇ ಮಸಾಲೆಯನ್ನು ಸೇರಿಸಬೇಕು. ಆದರೂ ಕೂಡ ಕೆಲವೊಂದು ಓಪನ್ ಆಗಿರುವುದಿಲ್ಲ, ಅಂಥ ಕಪ್ಪೆ ಚಿಪ್ಪನ್ನು ತೆಗೆದಿಡಿ, ಯಾಕಂದರೆ ಅದು ಒಮ್ಮೊಮ್ಮೆ ಅದರೊಳಗೆ ಕೆಸರಿರ್ತದೆ. ಹಾಗೆ ನೋಡಿ, ಈಗ ಮಧ್ಯದಲ್ಲಿ ಸ್ವಲ್ಪ ಕಪ್ಪೆ ಚಿಪ್ಪನ್ನು ಆಚೆ ಈಚೆ ಮಾಡಿ ನಾನು ಮಸಾಲೆ ಹಾಕೋದು ಯಾವಾಗಲೂ, ಯಾಕಂದರೆ ಇದಕ್ಕೆ ನೀರು ಜಾಸ್ತಿ ಸೇರಿಸಲಿಕ್ಕಿಲ್ಲ. ಅದು ಕಪ್ಪೆ ಚಿಪ್ಪಲ್ಲಿ ಬಿಟ್ಟ ನೀರಿನಲ್ಲಿ ಬೇಯಬೇಕು, ಆಗ ತುಂಬ ಟೇಸ್ಟ್ ಆಗ್ತದೆ. ಬೇಕಾದರೆ ಸ್ವಲ್ಪ ಸೇರಿಸ್ಬೋದು, ಆದರೆ ಡ್ರೈ ಆಗಲಿಕ್ಕೆ ತುಂಬ ಹೊತ್ತು ಹಿಡಿತದೆ. ಹಾಗಾಗಿ ನನಗೆ ಅದು ಮಸಾಲೆ ಬೇಯ್ತದ ಇಲ್ವ ಅಂತ ಆಗ್ತದೆ ಎಲ್ಲ ಒಟ್ಟಿಗೆ ಮುಂಚೆ ಸೇರಿಸಿದರೆ. ಅದಕ್ಕೆ ನಾನು ಮಧ್ಯದಲ್ಲಿ ಹಾಕಿ ಸ್ವಲ್ಪ ಅದು ಕುದಿ ಬಂದ ನಂತರ ನಾನು ಅದನ್ನು ಮಿಕ್ಸ್ ಮಾಡೋದು.